ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತಕ್ಕಂಥ ಅಧ್ಯಾಯದಲ್ಲಿ ಲಿಂಗ ನಿರ್ಧರಣೆ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದನ್ನ ಈಗ ನಾವು ತಿಳ್ಕೊಳ್ಳೋಣ. ಲಿಂಗ ನಿರ್ಧರಣೆ. ಓಕೆ, ಲಿಂಗ ನಿರ್ಧರಣೆ ಅಂದ್ರೆ ಏನು? ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅಂತಕ್ಕಂಥದ್ದು ಯಾರಿಂದ ನಿರ್ಧರಿಸಲ್ಪಡ್ತೈತಿ ಅಂದ್ರೆ ಗಂಡು ಪ್ರಾಣಿ ಅಥವಾ ತಂದೆ ಅಂತ ಏನು ಕರಿತೀವಿ ಆತನಿಂದ ನಿರ್ಧರಿಸಲ್ಪಡ್ತೈತೋ, ಅಥವಾ ಹೆಣ್ಣು ಅಥವಾ ತಾಯಿಯಿಂದ ನಿರ್ಧರಿಸಲ್ಪಡ್ತದೋ ಅಂತಕ್ಕಂಥದ್ದನ್ನ ನಾವೀಗ ಅರ್ಥ ಮಾಡ್ಕೊಳಕ ಹೊರಟಿದ್ದೀವಿ. ಓಕೆ, ಇಲ್ಲಿ ನಾವು ನೋಡೋಣ. ಏನು? ಯಾರು? ಗಂಡು. ಹೌದಾ? ಗಂಡು ಪ್ರಾಣಿ. ಹೌದಾ? ಗಂಡು ಪ್ರಾಣಿಯ ದೇಹದ ಜೀವಕೋಶಗಳಲ್ಲಿ ಸುಮಾರು ಎಷ್ಟು ಕ್ರೋಮೋಸೋಮ್ಗಳಿರ್ತವೆ? ಎಸ್, ಒಟ್ಟು 46 ಕ್ರೋಮೋಸೋಮ್ಗಳಿರ್ತವೆ. ಇದನ್ನೇ ಜೋಡಿ ಲೆಕ್ಕದಲ್ಲಿ ನಾವು ಹೇಳೋದಾದ್ರೆ ಎಷ್ಟು ಜೊತೆ ಕ್ರೋಮೋಸೋಮ್ಗಳಿರ್ತವೆ? ಒಟ್ಟು 46 ಕ್ರೋಮೋಸೋಮ್ ಇರ್ತಾವ. ಇದನ್ನ ಜೋಡಿ ಲೆಕ್ಕದಲ್ಲಿ ಹೇಳೋದಾದ್ರೆ ಎಷ್ಟು? 23 ಜೊತೆ ಏನಪ್ಪಾ ಅಂತಂದ್ರೆ ಕ್ರೋಮೋಸೋಮ್ಗಳು ಇರ್ತವೆ. ಹೌದಾ? ಸೊ ಮನುಷ್ಯರಲ್ಲಿ, ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಇರುವ ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಏನಾಗಿರ್ಬೇಕು? 46 ಅಂತ ಆಗ್ಬೇಕು. ಇಲ್ಪ ಅಂದ್ರೆ 23 ಜೊತೆ ಅಂತ ಆಗ್ಬೇಕು. ಓಕೆ, ಈಗ ಅದೇ ರೀತಿಯಾಗಿ ಹೆಣ್ಣು ಹೌದಾ? ಹೆಣ್ಣು ಮಗಳ ದೇಹದಲ್ಲೂ ಸಹಿತ ಎಷ್ಟು ಕ್ರೋಮೋಸೋಮ್ ಇರ್ತವೆ? 46. ಒಟ್ಟು 46 ಕ್ರೋಮೋಸೋಮು. ಎಷ್ಟು ಜೊತೆ? 23 ಜೊತೆ. ಈ 46 ಕ್ರೋಮೋಸೋಮ್ಗಳಲ್ಲಿ 44 ಕ್ರೋಮೋಸೋಮ್ಗಳು ದೇಹದ ಗುಣಲಕ್ಷಣಕ್ಕೆ ಸಂಬಂಧಿಸಿದಿರ್ತಕ್ಕಂಥವು. ಅಂದ್ರೆ ಅದು ಮೈಬಣ್ಣ ಆಗಿರ್ಬೋದು, ದೇಹದ ಎತ್ತರ ಆಗಿರ್ಬೋದು, ಕೂದಲಿನ ಸ್ವರೂಪ ಆಗಿರ್ಬೋದು, ಕಣ್ಣಿನ ಬಣ್ಣ ಆಗಿರ್ಬೋದು. ಸೊ ಹೀಗೆ ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತ ಕ್ರೋಮೋಸೋಮ್ ಎಷ್ಟು ಅಂತ ಕೇಳಿದ್ರೆ ಔಟ್ ಆಫ್ 46 ಎಷ್ಟು? 46 ಪೈಕಿ 44 ಕ್ರೋಮೋಸೋಮ್ಗಳು ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇನ್ನು 2 ಗುಣಲಕ್ಷಣಗಳು ಲಿಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ರೋಮೋಸೋಮ್ಗಳು. ಪುರುಷರಲ್ಲಿ ಲಿಂಗಕ್ಕೆ ಸಂಬಂಧಿಸಿದ ಕ್ರೋಮೋಸೋಮ್ಗಳು ಯಾವುವು ಅಂತ ಕೇಳಿದ್ರೆ ಎಕ್ಸ್ ಮತ್ತು ವೈ ಅಂತಕ್ಕಂಥ ಕ್ರೋಮೋಸೋಮ್. ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ 46 ಪೈಕಿ 44 ಕ್ರೋಮೋಸೋಮ್ಗಳು ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 2 ಕ್ರೋಮೋಸೋಮ್ಗಳು ಏನಪ್ಪಾ ಅಂತಂದ್ರೆ ಯಾವುದು? ಲಿಂಗಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ರೋಮೋಸೋಮ್ಗಳು. ಅವು ಯಾವಂದ್ರೆ 2 ಸಹಿತ ಏನಂದ್ರೆ ಎಕ್ಸ್ ಕ್ರೋಮೋಸೋಮ್ಗಳೇ. ಹೆಣ್ಣು ಮಗಳ ದೇಹದಲ್ಲಿ ವಾಯ್ ಅಂತಕ್ಕಂಥ ಕ್ರೋಮೋಸೋಮ್ ಇರುವುದಿಲ್ಲ. ಇರ್ತಕ್ಕಂಥ 2 ಕ್ರೋಮೋಸೋಮ್ಗಳು ಏನಾಗಿರ್ತವೆ ಅಂದ್ರೆ ಎಕ್ಸ್ನೇ ಆಗಿರ್ತವೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೆನಪಿಟ್ಟುಕೋಬೇಕು. ಸೊ ಹೆಣ್ಣು ಮಕ್ಕಳ ದೇಹದಲ್ಲಿ ಲಿಂಗಕ್ಕೆ ಸಂಬಂಧಿಸಿದ ಕ್ರೋಮೋಸೋಮ್ಗಳು ಯಾವುವು? ಎಕ್ಸ್ ಮತ್ತು ಎಕ್ಸ್. ಪುರುಷರಲ್ಲಿ ಲಿಂಗಕ್ಕೆ ಸಂಬಂಧಿಸಿದಂತ ಕ್ರೋಮೋಸೋಮ್ ಯಾವುವು? ಎಕ್ಸ್ ವೈ. ಈಗ ಲಿಂಗಾಣುಗಳು ರೂಪುಗೊಳ್ಳುವಾಗ, ಹೌದಾ, ಅಂದ್ರೆ ವೀರ್ಯಾಣು ಉಂಟಾಗುವಂತ ಸಂದರ್ಭದಲ್ಲಿ, ಅದು ಗಂಡು ಮಕ್ಕಳಲ್ಲಿ ವೀರ್ಯಾಣು, ಹೆಣ್ಣು ಮಕ್ಕಳಲ್ಲಿ ಅಂಡಾಣು. ವೀರ್ಯಾಣುಗಳು ರೂಪುಗೊಳ್ಳುವಾಗ ಈ 46 ಕ್ರೋಮೋಸೋಮ್ಗಳಲ್ಲಿ ಅರ್ಧದಷ್ಟು ಕ್ರೋಮೋಸೋಮ್ಗಳು ಮಾತ್ರ ವೀರ್ಯಾಣುವಿಗೆ ಬರ್ತವೆ, ಅಂದ್ರೆ ಲಿಂಗಾಣುಗಳಿಗೆ ಬರ್ತವೆ. ಸೊ ಈಗ ವೀರ್ಯಾಣುಗಳು ರೂಪುಗೊಂಡಿದಾವ ಅಂತ ಹೇಳಿ ಅನ್ಕೊಳ್ಳೋಣ. 46 ಕ್ರೋಮೋಸೋಮ್ಗಳಲ್ಲಿ ಅರ್ಧದಷ್ಟು ಕ್ರೋಮೋಸೋಮ್ಗಳು ಲಿಂಗಾಣುಗಳಿಗೆ ಬರ್ತಾವ. ಅಂದ್ರೆ ಎಷ್ಟು ಕ್ರೋಮೋಸೋಮ್ ಬರ್ತಾವು? 23 ಕ್ರೋಮೋಸೋಮ್ ಬರ್ತಾವ. ಎಷ್ಟು? 23. ಅದೇ ರೀತಿ ಈ ವೀರ್ಯಾಣುವಿಗೆ ಸಹಿತ 23 ಕ್ರೋಮೋಸೋಮ್. ಓಕೆ, ಹಾಗಾದ್ರೆ ಈ 23 ಕ್ರೋಮೋಸೋಮ್ಗಳ ಪೈಕಿ 22 ಕ್ರೋಮೋಸೋಮ್ಗಳು ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಹೆಂಗ ಔಟ್ ಆಫ್ 46 46 ಪೈಕಿ 44 ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಹಂಗ 23 ಕ್ರೋಮೋಸೋಮ್ಗಳಲ್ಲಿ 22 ಕ್ರೋಮೋಸೋಮ್ ಎದಕ್ಕೆ ಸಂಬಂಧಪಟ್ಟದ್ದು? ದೇಹದ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದು. 1 ಕ್ರೋಮೋಸೋಮ್ ಏನಾಗಿರ್ತದೆ ಅಂದ್ರೆ ಲಿಂಗಕ್ಕೆ ಸಂಬಂಧಿಸಿದ ಕ್ರೋಮೋಸೋಮ್ ಆಗಿರ್ತದೆ. ಅದು ತಂದೆಯಿಂದ ವೀರ್ಯಾಣುಗಳು ರೂಪುಗೊಳ್ಳುವಾಗ ಆ ಲಿಂಗಕ್ಕೆ ಸಂಬಂಧಿಸಿದಂತ ಕ್ರೋಮೋಸೋಮ್ ಎಕ್ಸ್ ಅನ್ನು ಆಗಿರ್ಬೋದು ಅಥವಾ ವಾಯ್ ಅನ್ನು ಆಗಿರ್ಬೋದು. ಈ ಉದಾಹರಣೆಗೆ ಇಲ್ಲಿ ಒಂದು ವೀರ್ಯಾಣುವಿಗೆ 22 ಪ್ಲಸ್ ಎಕ್ಸ್ ಅಂತಕ್ಕಂಥ ಕ್ರೋಮೋಸೋಮ್ ಬಂದಿದೆ ಅಂತ ಹೇಳಿ ಅನ್ಕೋದು. ಇನ್ನೊಂದು ವೀರ್ಯಾಣು ಇದೆ, ಅದಕ್ಕೆ 22 ಪ್ಲಸ್ ವಾಯ್ ಅಂತಕ್ಕಂಥ ಕ್ರೋಮೋಸೋಮ್ ಬಂದಿದೆ ಅಂತ ಅನ್ಕೋದು. ಟೋಟಲ್ ಎಷ್ಟಾದ್ರಿ? 23. ಇಲ್ಲೂ 23. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಲಿಂಗಾಣುಗಳು ರೂಪುಗೊಳ್ಳುವಾಗ
44ರ ಪರವಾಗಿ ಎಷ್ಟು ಬಂತ್ರಿ? 22 ಬಂತು. ಟೋಟಲ್ 23 ಕ್ರೋಮೋಸೋಮು. ಅದ್ರಾಗ 22 ಕ್ರೋಮೋಸೋಮು ದೇಹದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇನ್ನು ಒಂದು ಕ್ರೋಮೋಸೋಮ್ ಐತಲ್ಲ, ಇನ್ನು ಒಂದು ಕ್ರೋಮೋಸೋಮ್ ಅದು ಈ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರಬಹುದು. ಯಾವ್ದು ಬಂದ್ರೂ ಸಹಿತ ಹೆಣ್ಣು ಮಕ್ಕಳ ದೇಹದಲ್ಲಿ ಇರ್ತಕ್ಕಂಥ ಎರಡೂ ಕ್ರೋಮೋಸೋಮ್ಗಳು ಎಕ್ಸೇ ಆಗಿರೋದ್ರಿಂದ ಈ ಅಂಡಾಣುವಿನಲ್ಲಿ ಯಾವ್ದಾದ್ರೂ ಒಂದು ಎಕ್ಸ್ ಬಂದಿರ್ತೈತಿ. ಹೀಗಾಗಿ ಏನಂತಂದ್ರೆ ಅಂಡಾಣು ರೂಪುಗೊಳ್ಳುವಾಗ 22+X ಅಂತಕ್ಕಂಥ ಕ್ರೋಮೋಸೋಮ್ ಇರ್ತೈತಿ. ಸೊ ಆದ್ದರಿಂದ ಅಂಡಾಣುವಿನಲ್ಲಿ ಆಲ್ವೇಸ್ ಎಕ್ಸ್ ಕ್ರೋಮೋಸೋಮ್ ಇರ್ತೈತಿ. ಯಾಕಂದ್ರೆ ವಾಯ್ ಕ್ರೋಮೋಸೋಮ್ ಇರಕ್ ಸಾಧ್ಯನೇ ಇಲ್ಲ. ಹೆಣ್ಣು ಮಗಳ ದೇಹದಲ್ಲಿ ವಾಯ್ ಕ್ರೋಮೋಸೋಮ್ ಇಲ್ಲವೇ ಇಲ್ಲ. ಹೀಗಾಗಿ ಇರ್ತಕ್ಕಂಥದ್ದು ಎಕ್ಸ್ ಕ್ರೋಮೋಸೋಮೆ, ಲಿಂಗಕ್ಕೆ ಸಂಬಂಧಿಸಿದಂತ ಕ್ರೋಮೋಸೋಮ್. ಈಗ ಇಲ್ಲಿ ಗಮನಿಸಬೇಕು, ಒಂದು ವೇಳೆ ಇದಕ್ಕೆ ಈ ವೀರ್ಯಾಣು ಅಂದ್ರೆ 22+X ಇರ್ತಕ್ಕಂತಹ ವೀರ್ಯಾಣು ಹೋಗಿ ಅಂಡಾಣುವನ್ನ ಮೊದಲು ತಲುಪಿದರೆ ಹುಟ್ಟುವ ಮಗು ಏನಾಗಿರ್ತದೆ? ಹೆಣ್ಣು ಮಗು ಆಗಿರ್ತದೆ. ಯಾಕಂದ್ರೆ ಇಲ್ಲಿ 22+22 ಎಷ್ಟಾಯ್ತು? 44 ಆಯ್ತು. X+X ಅಂದ್ರೆ ಹುಟ್ಟುವ ಮಗು ಏನಾಗಿರ್ತದೆ? ಹೆಣ್ಣಾಗಿರ್ತದೆ. ಒಂದು ವೇಳೆ ಈ ವೀರ್ಯಾಣು ಅಂದ್ರೆ 22+Y ಕ್ರೋಮೋಸೋಮ್ ಅನ್ನ ಹೊಂದಿರತಕ್ಕಂತ ವೀರ್ಯಾಣು ಹೋಗಿ ಮೊದಲು ಅಂಡಾಣುವನ್ನು ತಲುಪಿದರೆ ಹುಟ್ಟುವ ಮಗು ಏನಾಗಿರ್ತದೆ? ಗಂಡಾಗಿರ್ತದೆ. ಯಾಕಪ್ಪ ಅಂತಂದ್ರೆ 22+22 44, X ಮತ್ತು Y ಅಂದ್ರೆ XY. ಸೊ ಆದ್ದರಿಂದ ಈಗ ಹೇಳಿ, ಹುಟ್ಟುವ ಮಗುವಿನ ಲಿಂಗ ಯಾರಿಂದ ನಿರ್ಧರಿಸಲ್ಪಡ್ತತಿ? ತಂದೆಯಿಂದ ನಿರ್ಧರಿಸಲ್ಪಡ್ತದೆ. ಯಾಕಂದ್ರೆ ತಂದೆಯಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರ್ತಕ್ಕಂಥ ವೀರ್ಯಾಣುಗಳು ಸುಮಾರು 50% ಅದಾವು. ವಾಯ್ ಇರ್ತಕ್ಕಂಥ ವಾಯ್ ಕ್ರೋಮೋಸೋಮ್ ಅನ್ನ ಹೊಂದಿರತಕ್ಕಂಥ ವೀರ್ಯಾಣುಗಳು ಸುಮಾರು 50 ಅದಾವು. ಸೊ ಆದ್ದರಿಂದ ಹುಟ್ಟುವ ಮಗುವಿನ ಲಿಂಗ ಯಾರಿಂದ ನಿರ್ಧರಿಸಲ್ಪಡ್ತತಿ? ತಂದೆಯಿಂದಲೇ ನಿರ್ಧರಿಸಲ್ಪಡ್ತತಿ. ಅರ್ಥಾತ್ ಇಷ್ಟ, ನನಗೊಂದು 8 ಹೆಣ್ಣು ಮಕ್ಕಳು ಹುಟ್ಟಿದಾರ, ನನಗೊಂದು ಗಂಡು ಮಗು ಬೇಕು, ಅದಕ್ಕೆ ನಾಕಿಗೆ ಅಷ್ಟು ಹೆಣ್ಣು ಹುಟ್ಟಿದಾವ, ಆಕಿಗೆ ಡೈವರ್ಸ್ ಕೊಡ್ತೀನಿ ಅಂದ್ರೆ ನಡೀತೈತೇನ್ರಿ? ಕಾನೂನಿನಲ್ಲಿ ಅವಕಾಶ ಐತನ? ಇಲ್ಲ. ಯಾಕಂದ್ರೆ ಕಾನೂನು ಹೇಳ್ತೈತಿ. ಯಾಕಂದ್ರೆ ಹುಟ್ಟುವ ಮಗುವಿನ ಲಿಂಗ ತಂದೆಯಿಂದ ಅಂದ್ರೆ ಪುರುಷನಿಂದನೇ ನಿರ್ಧರಿಸಲ್ಪಡ್ತೈತಿ. ಅಷ್ಟು ಹೆಣ್ಣು ಹುಟ್ಟಿದಾವ ಅಂದ್ರೆ ಮಗನ ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ಕೋರ್ಟ್ ಹೇಳ್ತದೆ, ಅಥವಾ ನಮ್ಮ ವಿಜ್ಞಾನ ಹೇಳ್ತದೆ. ಹಂಗಂತೇಳಿ ಅದು ಆ ಪುರುಷನ ನಿಯಂತ್ರಣದಾಗ ಐತೇನ್ರಿ? ಹುಟ್ಟು ಮಗು ಗಂಡು ಹೆಣ್ಣು ಆಗೋದು ಪೂರ್ತಿ ಅವನ ನಿಯಂತ್ರಣದಾಗ ಐತನ? ಇಲ್ಲ. ಯಾಕಂದ್ರೆ ಒಂದು ಬಾರಿ ವೀರ್ಯಸ್ಖಲನ ಆದಾಗ ಉತ್ಪತ್ತಿಯಾದ ವೀರ್ಯಾಣುಗಳು 200ರಿಂದ 300 ಮಿಲಿಯನ್ ಇರ್ತಾವ. ಸೊ 50% ವೀರ್ಯಾಣುಗಳು ಎಕ್ಸ್ ಕ್ರೋಮೋಸೋಮ್ ಅನ್ನು ಹೊಂದಿರ್ತಾವ, 50% ವೀರ್ಯಾಣುಗಳು ವಾಯ್ ಕ್ರೋಮೋಸೋಮ್ ಹೊಂದಿರ್ತಾವ. ಯಾವ್ದು ಬೇಕಾದ್ರೂ ಮೊದಲು ಹೋಗಿ ಏನಾಗ್ಬೋದು? ಅಂಡಾಣುವನ್ನು ತಲುಪಬಹುದು. ಒಂದು ವೇಳೆ ಎಕ್ಸ್ ಕ್ರೋಮೋಸೋಮ್ ಹೊಂದಿರುವ ವೀರ್ಯಾಣು ಹೋಗಿ ಅಂಡಾಣುವನ್ನು ಮೊದಲು ತಲುಪಿದರೆ ಹುಟ್ಟುವ ಮಗು ಹೆಣ್ಣಾಗಿರ್ತತಿ. ಆಮೇಲೆ ವಾಯ್ ಇರ್ತಕ್ಕಂಥ ಕ್ರೋಮೋಸೋಮ್ ಹೊಂದಿರತಕ್ಕಂಥ ವೀರ್ಯಾಣು ಹೋಗಿ ಮೊದಲು ಅಂಡಾಣುವನ್ನು ತಲುಪಿದ್ರೆ ಹುಟ್ಟುವ ಮಗು ಗಂಡಾಗಿರ್ತತಿ. ಸೊ ಇದು ಲಿಂಗ ನಿರ್ಧರಣೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯ. ಇದು ಪಕ್ಷಿಗಳಲ್ಲಿ ಸ್ವಲ್ಪ ಭಿನ್ನವಾಗಿರ್ತೈತಿ, ಪಕ್ಷಿಗಳಲ್ಲಿ. ಓಕೆ, ಆಮೇಲೆ ಜೇನು ಹೂವಿನಲ್ಲಿ ಭಿನ್ನ ಆಗೈತಿ. ಬಹಳ ಇಂಟ್ರೆಸ್ಟಿಂಗ್ ಐತಿ ಲಿಂಗ ನಿರ್ಧರಣೆಗೆ ಸಂಬಂಧಿಸಿದಂತ ಕಾನ್ಸೆಪ್ಟ್. PU ಹಂತದಲ್ಲಿ ಬಯಾಲಜಿ ಒಳಗ ನೀವು ಅವುಗಳನ್ನ ಇನ್ನೂ ಚೆನ್ನಾಗಿ ಕಲಿತೀರಿ. ಈಗ ಸಿಂಪಲ್ ಆಗಿ ಒಂದು ಸಮ್ ಅಪ್ ಮಾಡಿಬಿಡ್ತಾನೆ ನೋಡ್ರಿ. ಒಟ್ಟ ಲಿಂಗ ನಿರ್ಧರಣೆ ಬಹಳ ಸರಳ ಭಾಷೆ ಒಳಗೆ ಹೇಳ್ಬಿಡ್ತಾನೆ ನೋಡ್ರಿ. ಈಗ ಪುರುಷರಲ್ಲಿ ವೀರ್ಯಾಣುಗಳು ರೂಪುಗೊಳ್ಳುವಾಗ ಒಟ್ಟು 23 ಕ್ರೋಮೋಸೋಮು ವೀರ್ಯಾಣುವಿಗೆ ಬರ್ತದೆ, ಅಂಡಾಣುವಿಗೂ 23 ಬರ್ತದೆ. ಆಮೇಲೆ ಪುರುಷರಲ್ಲಿ ಯಾವ ಕ್ರೋಮೋಸೋಮ್ಗಳಿವೆ? ಪುರುಷರಲ್ಲಿ XY ಅಂತಕ್ಕಂಥ ಕ್ರೋಮೋಸೋಮ್ ಇವೆ. ಸ್ತ್ರೀಯರಲ್ಲಿ ಯಾವ ಕ್ರೋಮೋಸೋಮ್ ಇವೆ? ಸ್ತ್ರೀಯರಲ್ಲಿ XX ಅಂತಕ್ಕಂಥ ಕ್ರೋಮೋಸೋಮ್ ಇವೆ. ಇನ್ನು ವೀರ್ಯಾಣುಗಳು ರೂಪುಗೊಳ್ಳುವಾಗ ಅರ್ಧದಷ್ಟು ವೀರ್ಯಾಣುಗಳು X ಕ್ರೋಮೋಸೋಮ್ ಅನ್ನ ಹೊಂದಿರ್ತವೆ, ಅರ್ಧದಷ್ಟು ವೀರ್ಯಾಣುಗಳು Y ಅಂತಕ್ಕಂಥ ಕ್ರೋಮೋಸೋಮ್ ಅನ್ನ ಹೊಂದಿರ್ತವೆ. ಇನ್ನು ಅಂಡಾಣು ಆಲ್ವೇಸ್ X ಅಂತಕ್ಕಂಥ ಕ್ರೋಮೋಸೋಮ್ ಅನ್ನೇ ಹೊಂದಿರ್ತದೆ. ಯಾಕಂದ್ರೆ ಹೆಣ್ಣು ಮಗಳ ದೇಹದಲ್ಲಿ Y ಕ್ರೋಮೋಸೋಮ್ ಇಲ್ಲ. ಈಗ ಹೇಳಿ, ಈ X ಮತ್ತು ಈ X ಅಂದ್ರೆ X ಕ್ರೋಮೋಸೋಮ್ ಹೊಂದಿರುವ ವೀರ್ಯಾಣು ಅಂಡಾಣುವನ್ನು ತಲುಪಿದ್ರೆ ಹುಟ್ಟುವ ಮಗು ಏನಾಗಿರ್ತದೆ? XX ಅಂದ್ರೆ ಹೆಣ್ಣು ಮಗು ಆಗಿರ್ತದೆ. ಅದೇ ರೀತಿಯಾಗಿ ಈ Y ಕ್ರೋಮೋಸೋಮ್ ಇರ್ತಕ್ಕಂಥ ವೀರ್ಯಾಣು ಹೋಗಿ ಅಂಡಾಣುವನ್ನು ತಲುಪಿದ್ರೆ ಹುಟ್ಟುವ ಮಗು XY ಅಂದ್ರೆ ಏನಾಗಿರ್ತದೆ? ಗಂಡು ಆಗಿರುತ್ತದೆ. ಹಾಗಾದರೆ ಪ್ರತಿ ಬಾರಿ ಮಗು ಹುಟ್ಟುವಾಗ ಗಂಡು ಮಗು ಹುಟ್ಟುವ ಸಾಧ್ಯತೆ ಎಷ್ಟು ಇರುತ್ತದೆ?
ಪ್ರತಿ ಬಾರಿ ಈಗ ಒಬ್ಬ ಮಹಿಳೆ ಗರ್ಭಿಣಿ ಆಗಿದ್ದಾಳೆ ಅಂತ ಅನ್ಕೋನು, ಪ್ರತಿ ಬಾರಿ ಗಂಡು ಮಗು ಪ್ರತಿ ಬಾರಿ ಮಗು ಹುಟ್ಟುವಾಗ ಗಂಡು ಮಗು ಹುಟ್ಟುವ ಸಾಧ್ಯತೆ ಎಷ್ಟಿರ್ತದೆ? 50%, 50%. ಟಾಸ್ ತೂರಿದಂಗ ಹೌದಾ, ಒಂದು ಕಾಯಿನ್ ತಗೋತೀರಿ, ಟಾಸ್ ತೂರ್ತೀರಿ, ಹುಟ್ಟುವ ಮಗು ಗಂಡು ಹೆಣ್ಣು. ಓಕೆ, ಈಗ ನಾವು ನಮ್ ಸೈಡ್ ಡಬ್ ಅಂತ ಏನು ಕರಿತೀವಲ್ಲ, ಡಬ್ ಅಥವಾ ಕಿಂಗ್ ಅಂತ ಕರಿತೀವಿ, ಕಿಂಗ್ ಸೈಡ್ ಬೀಳುವಂತ ಸಾಧ್ಯತೆ ಎಷ್ಟು ಪರ್ಸೆಂಟ್? 50%. ಈಗ ನಾ ತೂರಿದ್ನಿ, ಕಿಂಗ್ ಬಿತ್ತು ಗಂಡು ಮಗು, ಕ್ವೀನ್ ಬಿತ್ತು ಹೆಣ್ಣು ಮಗು. ಈಗ ನಾನು ಟಾಸ್ ಮಾಡಿದ್ನಿ ಅಂತ ಇಟ್ಕೋರಿ, ಓಕೆ ಕ್ವೀನ್ ಬಿದ್ದಿದೆ ಹೆಣ್ಣು ಮಗು. ನೆಕ್ಸ್ಟ್ ಟೈಮ್ ಮತ್ತೆ ಪ್ರೆಗ್ನೆಂಟ್ ಆದಾಗ ಟಾಸ್ ಮಾಡ್ತೀರಿ, ಹುಟ್ಟುವ ಸಾಧ್ಯತೆ ಎಷ್ಟು? ಗಂಡು ಮಗು ಹುಟ್ಟುವ ಸಾಧ್ಯತೆ 50%. ಹಾಗಾದ್ರೆ ಟಾಸ್ ಮಾಡಿದ್ರಿ ಮತ್ತೆ ಏನಾಗ್ಬೋದು? ಕಿಂಗು ಬೀಳ್ಬೋದು, ಕ್ವೀನು ಬೀಳ್ಬೋದು. ಸೊ ಕ್ವೀನ್ ಬೀಳ್ಬೋದು. ಹಿಂಗ 1ನೇದು ಕ್ವೀನ, 2ನೇದು ಕ್ವೀನ, 3ನೇದು ಕ್ವೀನ, ಕಂಟಿನ್ಯೂಸ್ 8th ಕ್ವೀನು ಬೀಳ್ಬೋದು, ಅಥವಾ ಕಂಟಿನ್ಯೂಸ್ ಒಂದು 4-5 ಕಿಂಗು ಬೀಳ್ಬೋದು, ಒಮ್ಮೆ ಕ್ವೀನು ಒಮ್ಮೆ ಕಿಂಗು ಹಿಂಗೂ ಬೀಳ್ಬೋದು. ಸೊ ಅದು ಸಂಪೂರ್ಣ ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಒಂದು ಶಕ್ತಿ ಇದೆ, ಅದರಿಂದ ನಿಯಂತ್ರಣ ಆಗುವಂಥದ್ದು, ಮಾನವನಿಂದ ನಿಯಂತ್ರಿಸಲ್ಪಡುವಂಥದ್ದು ಅಲ್ಲ. ಆದರೆ ಫುಲ್ ಅಂಡ್ ಫೈನಲ್ ಹುಟ್ಟುವ ಮಗುವಿನ ಲಿಂಗ ಯಾರಿಂದ ನಿರ್ಧರಿಸಲ್ಪಡುತ್ತದೆ? ತಂದೆಯಿಂದ ನಿರ್ಧರಿಸಲ್ಪಡುತ್ತದೆ. ಓಕೆ, ತಂದೆಯಿಂದ ನಿರ್ಧರಿಸಲ್ಪಡುತ್ತದೆ, ಅಥವಾ ಪುರುಷ ಅಂದ್ರೆ ಗಂಡು ಪ್ರಾಣಿಯಿಂದ ನಿರ್ಧರಿಸಲ್ಪಡುತ್ತದೆ. ಇದು ಮನುಷ್ಯರಿಗೆ ಸಂಬಂಧಿಸಿದಂತೆ. ಪಕ್ಷಿಗಳಲ್ಲಿ ಅಥವಾ ಜೇನುದುಂಬಿಗಳಲ್ಲಿ ಅಲ್ಲಿ ಲಿಂಗ ನಿರ್ಧರಣೆ ಸ್ವಲ್ಪ ಸಂಪೂರ್ಣ ಭಿನ್ನವಾಗೈತಿ. ಅದನ್ನ ಮುಂದಿನ ಹಂತಗಳಲ್ಲಿ ನೀವು ಕಲಿತೀರಿ. ಇಲ್ಲಿವರೆಗೆ ತಾಳ್ಮೆಯಿಂದ ಈ ಕಾನ್ಸೆಪ್ಟ್ ಅನ್ನ ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹೆಚ್ಚು ಸಂಖ್ಯೆಯೊಳಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ಕಾನ್ಸೆಪ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.